ಕಿಡ್ನಾಪ್ ಅಂಡ್ ಮರ್ಡರ್ ಕೇಸ್ನಲ್ಲಿ ಒಂದು ಕಡೆ ದರ್ಶನ್ ಇಡೀ ಗ್ಯಾಂಗ್ ಪೊಲೀಸರ ವಶದಲ್ಲಿದ್ದು ತನಿಖೆಯನ್ನ ಎದುರಿಸ್ತಾ ಇದ್ದಾರೆ. ಇದರ ನಡುವೆ ತನಿಖೆಯನ್ನ ಚುರುಕುಗೊಳಿಸಿರುವಂತಹ ಪೊಲೀಸರು ಹೊಸ ಟೆಕ್ನಾಲಜಿ ಬಳಕೆ ಮಾಡ್ತಾ ಇದ್ದಾರೆ ಗ್ಯಾಂಗ್ ವಿರುದ್ಧ ಸಾಕ್ಷ್ಯ ಸಂಗ್ರಹಕ್ಕೆ. ಡಿ ಗ್ಯಾಂಗ್ ಅಥವಾ ದರ್ಶನ್ ಗ್ಯಾಂಗ್ ಬರ್ಬರವಾಗಿ ರೇಣುಕಾ ಸ್ವಾಮಿಯನ್ನ ಹತ್ಯೆ ಮಾಡಿದ್ದಾರೆ. ಈಗ ಗ್ಯಾಂಗ್ ವಿರುದ್ಧ ಸಾಕ್ಷ್ಯ ಸಂಗ್ರಹಕ್ಕೆ ಹೊಸ ಟೆಕ್ನಾಲಜಿನ ಬಳಕೆ ಮಾಡೋಕೆ ಮುಂದಾಗ್ತಾ ಇದ್ದಾರೆ. ಅದು ಲುಮಿನಲ್ ಟೆಕ್ನಾಲಜಿ ಅಂತ FSL ತಜ್ಞರು ಇದನ್ನು ಬಳಸ್ತಾ ಇದ್ದಾರೆ. ರೇಣುಕಾ ಸ್ವಾಮಿ ಕೊಲೆಯಾದ ಜಾಗದಲ್ಲಿ ರಕ್ತದ ಕಣಗಳು ಪತ್ತೆಯಾಗಿದೆ. ಶವ ಸಾಗಿಸೋ ವೇಳೆ ಟೈರ್ಗಳಲ್ಲಿ ಅಂಟಿದ್ದ ರಕ್ತದ ಕಣಗಳನ್ನ ಹೋಲಿಕೆ ಆಗುತ್ತಾ ಅಂತ ಟೆಸ್ಟ್ ಮಾಡೋದು. ಎರಡು ಕಡೆಗಳ ರಕ್ತದ ಮಾದರಿಯನ್ನು ಸಂಗ್ರಹಿಸಿದ ಟೀಮ್ ಇದೀಗ ಶವ ಸಾಗಾಟದ ಬಳಿಕ ಸ್ಕಾರ್ಪಿಯೋ ಕಾರನ್ನು ತೊಳೆದಿದ್ದಾರೆ ಆರೋಪಿಗಳು. ಈ ಹಿನ್ನೆಲೆ ಸಾಕ್ಷ್ಯ ಪತ್ತೆಗೆ ಲೂಮಿನರ್ ಟೆಸ್ಟ್ ಅನ್ನ ಈ ತಂಡ ನಡೆಸಿದೆ. ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನ ಈಗ ಏನು ಕೊಲೆ ಮಾಡಿದ್ದಾರೆ ಅನ್ನೋ ಆರೋಪವನ್ನು ಎದುರಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಾಕ್ಷಿ ಕಲೆಗೆ ಮುಂದಾಗ್ತಾ ಇದ್ದಾರೆ. ಓಕೆ, ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಮಾರುತಿ ನೀಡ್ತಾರೆ. ಮಾರುತಿ, ಈ ಲೂಮಿನಲ್ ಟೆಸ್ಟ್ ಅಂದ್ರೆ ಏನು, ಯಾವ ರೀತಿಯಾಗಿ ಮಾಹಿತಿಗಳು ಬಹಿರಂಗ ಆಗುತ್ತೆ, ಇದರಲ್ಲಿ ಏನು ಹೆಚ್ಚಿನ ವಿಚಾರಣೆಗೆ ಪೊಲೀಸರು ಇದಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ? ಖಂಡಿತ ವಿದ್ಯಾ, ಲುಮಿನಲ್ ಟೆಸ್ಟ್ ಅನ್ನೋದು ಒಂದು ಅತ್ಯಾಧುನಿಕ ಟೆಕ್ನಾಲಜಿಯಿಂದ ನಡೆಸುವಂತಹ ಒಂದು ಬ್ಲಡ್ ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಿ ಅದರಲ್ಲಿ ಯಾವ ವ್ಯಕ್ತಿಯ ಬ್ಲಡ್ ಸ್ಯಾಂಪಲ್ ಇದು ಅಂತ ಪತ್ತೆ ಹಚ್ಚುವಂತಹ ಒಂದು ಟೆಸ್ಟ್ ಆಗಿರುತ್ತೆ. ಇದನ್ನು FSL ತಜ್ಞರು ಮಾಡುವಂಥದ್ದು. ಪ್ರಮುಖವಾಗಿ ಈ ಘಟನೆಯಲ್ಲಿ ಸಂಬಂಧಪಟ್ಟ ಹಾಗೆ ಏನು ಹಲ್ಲೆ ಒಳಗಾದಂಥ ಸ್ಥಳ ಏನಿದೆ, ಇಲ್ಲಿ ರಕ್ತದ ಕಲೆಗಳು ಬಿದ್ದಿತ್ತು. ಆ ರಕ್ತದ ಕಲೆಗಳು ಮತ್ತು ಕಾರಿನಲ್ಲಿ ಸಾಗಿಸಿದ್ರೆ ಸ್ಕಾರ್ಪಿಯೋ ಕಾರಿನಲ್ಲಿ ಸಾಗಿಸಿದಂತಹ ರಕ್ತದ ಕಲೆಗಳೇನು ಸಿಕ್ಕಿದೆ, ಇದನ್ನು ಈಗಾಗಲೇ FSL ತಜ್ಞರು ಕಲೆ ಹಾಕಿ ಅದನ್ನು ಲ್ಯಾಬ್ಗೆ ಕಳಿಸಿದ್ದಾರೆ. ಲುಮಿನಲ್ ಟೆಕ್ನಾಲಜಿ ಬಳಸ್ಕೊಂಡು, ಅಂದರೆ ತಂತ್ರಜ್ಞಾನ ಬಳಸ್ಕೊಂಡು ಈ ರಕ್ತದ ಕಲೆಗಳು, ಅಂದರೆ ಏನು ಶೆಡ್ ಬಳಿ ಬಿದ್ದಿರುವಂಥದ್ದಾಗಿರ್ಬೋದು, ಕಾರಿನ ಚಕ್ರಕ್ಕೆ ಅಂಟಿಕೊಂಡಿದ್ದ ರಕ್ತದ ಕಲೆಗಳಾಗಿರ್ಬೋದು, ಜೊತೆಗೆ ಕಾರಿನಲ್ಲಿ ಪತ್ತೆ ಆಗಿರುವಂಥ ರಕ್ತದ ಕಲೆಗಳೇನಾಗಿದೆ, ಇದೆಲ್ಲ ರೇಣುಕಾ ಸ್ವಾಮಿ ಅವ್ರದ್ದೇನ ಅನ್ನೋದು ಪತ್ತೆ ಹಚ್ಚುವಂಥ ಒಂದು ಕಾರ್ಯ ಮಾಡೋದಕ್ಕೆ ಈ ಲುಮಿನಲ್ ಟೆಸ್ಟ್ನ ಬಳಕೆ ಮಾಡ್ತಿರುವಂಥದ್ದು. ಈ ಲುಮಿನಲ್ ಟೆಸ್ಟ್ ಯಾವ ರೀತಿ ಅಂದರೆ, ರಕ್ತ ಎಷ್ಟೇ ಏನು ಸಣ್ಣ ಪದರ ಸಿಕ್ಕಿದ್ರು ಸಾಕು, ಅದರಿಂದ ಯಾವ ವ್ಯಕ್ತಿಯ ರಕ್ತ ಅನ್ನೋದನ್ನ ಪತ್ತೆ ಹಚ್ಚುವಂಥ ಒಂದು ಸಾಧನ ಆಗಿರುವಂಥದ್ದು. ಕೆಮಿಕಲ್ನ ಬಳಸ್ಕೊಂಡು, ಅಂದರೆ ಲುಮಿನಲ್ ಕೆಮಿಕಲ್ನ ಬಳಸ್ಕೊಂಡು ಇದನ್ನು ಪತ್ತೆ ಮಾಡುವಂಥ ಕಾರ್ಯ. ಈ ಪತ್ತೆ ಮಾಡೋ ಕಾರ್ಯಕ್ಕೆ ಈಗ ಪೊಲೀಸರು ಮುಂದಾಗಿರೋದು. ಯಾಕಂದರೆ ಈ ರೇಣುಕಾ ಸ್ವಾಮಿ ರಕ್ತದ ಕಲೆಗಳು ಅಲ್ಲಿತ್ತು ಅನ್ನೋದಕ್ಕೆ ಪುರಾವೆಗಳು, ಟೆಕ್ನಿಕಲಿ ಎವಿಡೆನ್ಸ್ನ ಕಲೆ ಹಾಕೋ ದೃಷ್ಟಿಯಲ್ಲಿ ಈ ಒಂದು ಕೆಲಸಕ್ಕೆ ಈಗ FSL ತಜ್ಞರ ಮೊರೆ ಹೋಗಿರುವಂಥದ್ದು. ವಿದ್ಯಾ, ಓಕೆ, ಥ್ಯಾಂಕ್ ಯು ಮಾರುತಿ ತಮ್ಮ ಡೀಟೇಲ್ಸ್ಗೆ. ಹಿಟ್ ಅಂಡ್ ರನ್ ಆಕ್ಸಿಡೆಂಟ್ ಪ್ರಕರಣದಲ್ಲಿ ಸಾಮಾನ್ಯವಾಗಿ ಈ ಟೆಸ್ಟ್ ಅನ್ನ ಬಳಸ್ತಾರೆ. ಅಂದ್ರೆ ಆ ವೆಹಿಕಲ್ ಚಕ್ರ ಕಂಟಿರುವಂತಹ ರಕ್ತಕ್ಕೂ ಮೃತನ ರಕ್ತಕ್ಕೂ ಹೋಲಿಕೆ ಆಗುತ್ತಾ ಅಂತ.